ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವೊಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಚಿನ್ನ ಖರೀದಿಸಬೇಡಿ, ವಿದೇಶಿ ಪ್ರವಾಸ ಮುಂದೂಡಿ ಅಂತ ಸಾರ್ವಜನಿಕರಿಗೆ ಒಂದು ಉನ್ನತ ಮಟ್ಟದ ಸಲಹೆ ಬಂದಿತ್ತಲ್ವಾ? ಅದರ ಹಿಂದಿನ ಅಸಲಿ ಮ್ಯಾಕ್ರೋ ಎಕನಾಮಿಕ್ ಅಂದ್ರೆ ಸ್ಥೂಲ ಆರ್ಥಿಕ ಕಾರಣಗಳೇನು ಅನ್ನೋದನ್ನ ನಾವು ಇವತ್ತು ಯಾವುದೇ ಪಕ್ಷಪಾತವಿಲ್ಲದೆ ಆಬ್ಜೆಕ್ಟಿವ್ ಆಗಿ ವಿಶ್ಲೇಷಣೆ ಮಾಡೋಣ. ಬನ್ನಿ. ನೋಡಿ, ಈ ಹೇಳಿಕೆ ಇದೆಯಲ್ಲ, ಇದು ನಿಜಕ್ಕೂ ಒಂದು ಅಪರೂಪದ ಕ್ಷಣ. ಯಾಕೆಂದ್ರೆ ನಿಮ್ಮಂಥ ಸಾಮಾನ್ಯ ಜನರ ದಿನನಿತ್ಯದ ಖರ್ಚು ವೆಚ್ಚಗಳನ್ನ ದೇಶದ ಮ್ಯಾಕ್ರೋ ಎಕನಾಮಿಕ್ ಸ್ಥಿರತೆಯ ರಕ್ಷಣೆಗೆ ನೇರವಾಗಿ ಲಿಂಕ್ ಮಾಡ್ಲಾಗ್ತಿದೆ. ಇದು ಸುಮ್ಮನೆ ಕೊಟ್ಟಿರೋ ರಾಜಕೀಯ ಹೇಳಿಕೆ ಖಂಡಿತ ಅಲ್ಲ. ಬದಲಾಗಿ ಇದೊಂದು ಆರ್ಥಿಕ ರಕ್ಷಣಾ ತಂತ್ರ ಅಂತ ಈ ಮೂಲಗಳು ಹೇಳ್ತಿವೆ. ಸರಿ, ಹಾಗಾದ್ರೆ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಏನೇನ್ ಕವರ್ ಮಾಡ್ತೀವಿ ಅಂದ್ರೆ, ಈ ಸಂಯಮದ ಕರೆ ಏನು, ಆರ್ಥಿಕ ಬಿಕ್ಕಟ್ಟಿನ ಸ್ವರೂಪ, ಇದರ ಹಿಂದಿನ ಡೇಟಾ ಏನ್ ಹೇಳುತ್ತೆ, ಇದರ ಊಹೆಗಳು ಹಾಗೂ ಕುರುಡು ನೆಲೆಗಳು, ನಾವು ಸುಮ್ನಿದ್ರೆ ಆಗುವ ವ್ಯವಸ್ಥಿತ ಅಪಾಯಗಳು ಮತ್ತು ಕೊನೆಯದಾಗಿ ಈ ಆರ್ಥಿಕ ಸಂಯಮ ಯಾಕೆ ಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ದ ಕಾಲ್ ಫಾರ್ ಆಸ್ಟೆರಿಟಿ ಅಂದ್ರೆ ಜನರಿಗೆ ನಿಖರವಾಗಿ ಏನ್ ಸಲಹೆ ನೀಡಲಾಗಿದೆ ಅಂತ ನೋಡೋಣ. ಇಲ್ಲಿನ ಮೇನ್ ಪಾಯಿಂಟ್ಸ್ ಗಮನಿಸಿ. ಕೋವಿಡ್ ಟೈಮಲ್ಲಿ ಮಾಡಿದ ಹಾಗೆ ವರ್ಕ್ ಫ್ರಮ್ ಹೋಮ್ ಮಾಡೋದು, ಇಂಧನ ಉಳಿಸೋಕೆ ಕಾರ್ ಪೂಲಿಂಗ್ ಮಾಡೋದು, ಸದ್ಯಕ್ಕೆ ಚಿನ್ನ ಖರೀದಿಸ್ತೇ ಇರೋದು, ಫಾರಿನ್ ಟ್ರಿಪ್ಸ್ ಕ್ಯಾನ್ಸಲ್ ಮಾಡೋದು ಮತ್ತೆ ಆದಷ್ಟು ಸ್ವದೇಶಿ ವಸ್ತುಗಳನ್ನೇ ಬಳಸೋದು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಮನೆಯ ಹೊರಗಿನ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಮಾಡೋದು ಮತ್ತು ಫಾರಿನ್ ಕರೆನ್ಸಿ ಹೊರ ಹೋಗೋದನ್ನ ತಡೆದು ರಾಷ್ಟ್ರದ ಆರ್ಥಿಕ ಬಫರ್ಗಳನ್ನ ರಕ್ಷಿಸೋದು. ಇದೇ ಈ ಕರೆಯ ಮುಖ್ಯ ಉದ್ದೇಶ. ಇಷ್ಟೆಲ್ಲ ಯಾಕ್ ಮಾಡ್ಬೇಕು? ಎರಡನೇ ಭಾಗಕ್ಕೆ ಬರೋಣ. ಅದೇ ಈ ಬಿಕ್ಕಟ್ಟಿನ ಹಿಂದಿರೋ 3 ಸ್ಟ್ರಕ್ಚರಲ್ ಶಾಕ್ಸ್ ಅಂದ್ರೆ ರಚನಾತ್ಮಕ ಆಘಾತಗಳು. ಜಗತ್ತಿನ ಬೇರೆ ಎಲ್ಲೋ ನಡೆಯೋ ಜಿಯೋಪೊಲಿಟಿಕಲ್ ಯುದ್ಧಗಳು ನಮಗೆ ಹೇಗೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಫಸ್ಟ್, ಮಿಡಲ್ ಈಸ್ಟ್ ಸಂಘರ್ಷಗಳಿಂದ ಕಚ್ಚಾ ತೈಲದ ಬೆಲೆ ಗಗನಕ್ಕೇರುತ್ತಿದೆ. ಸೆಕೆಂಡ್, ಅಮೆರಿಕದಲ್ಲಿ ಬಡ್ಡಿದರ ಜಾಸ್ತಿಯಾಗಿರೋದ್ರಿಂದ ಎಫ್ಐಐಗಳು ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ಮಾರ್ಕೆಟ್ನಿಂದ ದೂರ ಉಳಿತಿದ್ದಾರೆ. ಥರ್ಡ್, ಇದೆಲ್ಲದರ ಜೊತೆಗೆ ಜಾಗತಿಕ ಸಂಘರ್ಷಗಳಿಂದಾಗಿ ಅನಿವಾಸಿ ಭಾರತೀಯರು ದೇಶಕ್ಕೆ ಕಳಿಸೋ ದುಡ್ಡು ಕೂಡ ಕಡಿಮೆ ಆಗ್ತಿದೆ. ಈ 3 ಸೇರಿ ಏನಾಗ್ತಿದೆ ಗೊತ್ತಾ? ಅದೇ ಇಂಪೋರ್ಟೆಡ್ ಇನ್ಫ್ಲೇಷನ್ ಅಥವಾ ಆಮದು ಮಾಡಿಕೊಂಡ ಹಣದುಬ್ಬರ. ಅಂದ್ರೆ ನಮ್ಮ ದೇಶದ ಆರ್ಥಿಕ ನೀತಿ ಎಷ್ಟೇ ಚೆನ್ನಾಗಿದ್ರೂ ಹೊರಗಿನ ಜಾಗತಿಕ ಆಘಾತಗಳಿಂದ ಕಚ್ಚಾ ತೈಲದಂಥ ಅಗತ್ಯ ವಸ್ತುಗಳ ಬೆಲೆ ಏರಿ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶದ ಒಳಗೂ ಬೆಲೆಗಳು ಏರಿಕೆಯಾಗ್ತಿವೆ. ಇದು ಅಕ್ಷರಶಃ ನಮ್ಮ ಕಂಟ್ರೋಲ್ನಲ್ಲಿಲ್ಲದ ವಿಚಾರ. ಸರಿ, ಇದೆಲ್ಲ ಬರೀ ಥಿಯೋರಿನಾ ಅಥವಾ ಇದ್ರ ಹಿಂದೆ ಏನಾದ್ರೂ ಸಾಕ್ಷ್ಯಗಳಿವ್ಯಾ? ಪಾರ್ಟ್ 3, ಇವ್ಯಾಲ್ಯುಯೇಟಿಂಗ್ ದಿ ಎವಿಡೆನ್ಸ್. ಸರ್ಕಾರದ ಈ ಮ್ಯಾಕ್ರೋ ಎಕನಾಮಿಕ್ ಕಳವಳದ ಹಿಂದಿರೋ ಡೇಟಾ ಕಡೆ ಸ್ವಲ್ಪ ಕಣ್ಣಾಡ್ಸೋಣ. ಈ ನಂಬರ್ ನೋಡಿ, $80 ಬಿಲಿಯನ್. ಹೌದು, ಭಾರತ ಪ್ರತಿ ವರ್ಷ ಚಿನ್ನ ಆಮದು ಮಾಡ್ಕೊಳ್ಳೋಕೆ ಇಷ್ಟು ದೊಡ್ಡ ಮೊತ್ತ ಸುರಿಯುತ್ತೆ. ಆರ್ಥಿಕ ಭಾಷೆಯಲ್ಲಿ ಚಿನ್ನ ಅಂದ್ರೆ ನಾನ್ ಪ್ರೊಡಕ್ಟಿವ್ ಆಸೆಟ್ ಅಥವಾ ಉತ್ಪಾದಕವಲ್ಲದ ಆಸ್ತಿ ಅಂತಾರೆ. ಅಂದ್ರೆ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ದಾಗೆಲ್ಲ ನಮ್ಮ ದೇಶದ ಅಮೂಲ್ಯವಾದ ಡಾಲರ್ಸ್ ಸುಮ್ನೆ ವಿದೇಶದ ಪಾಲಾಗ್ತಿದೆ. ಅಷ್ಟೇ ಅಲ್ಲ, ಪ್ರತಿದಿನ 100 ಕೋಟಿ ರೂಪಾಯಿ ನಷ್ಟ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಏರುತ್ತಲೇ ಇದೆ, ಆದ್ರೆ ನಮ್ಮ ದೇಶದಲ್ಲಿ ರೀಟೇಲ್ ರೇಟ್ ಮೇಲೆ ಮಿತಿ ಇದೆ. ಈ ಗ್ಯಾಪ್ನಿಂದಾಗಿ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ದಿನೇ ದಿನೇ ಭಾರೀ ನಷ್ಟ ಅನುಭವಿಸ್ತಿವೆ. ಇದು ಖಂಡಿತ ಸಣ್ಣ ಮೊತ್ತ ಅಲ್ಲ. ಈಗ 1991ರ ಬಿಕ್ಕಟ್ಟಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂದಿನ ಫಾರೆಕ್ಸ್ ರಿಸರ್ವ್ಸ್ $700 ಬಿಲಿಯನ್ ದಾಟಿದೆ. ಇದು ಬರೋಬ್ಬರಿ 11 ತಿಂಗಳ ಆಮದಿಗೆ ಸಾಕಾಗುವಷ್ಟು ಭಾರಿ ಶಕ್ತಿಶಾಲಿ ಬಫರ್. ಆದ್ರೂ ಕೂಡ ಇವತ್ತಿನ ಈ ಜಾಗತಿಕ ಎನರ್ಜಿ ಕ್ರೈಸಿಸ್ ಎಷ್ಟೊಂದು ತೀವ್ರವಾಗಿದೆ ಅಂದ್ರೆ ಈ ರಿಸರ್ವ್ ಕೂಡ ದುರ್ಬಲಗೊಳ್ಳುವ ಭೀತಿ ನಮ್ಮ ಸಿಸ್ಟಮ್ಗಿದೆ. ನಾವಿಲ್ಲಿ ಆಬ್ಜೆಕ್ಟಿವ್ ಆಗಿ ರಿವ್ಯೂ ಮಾಡ್ತಿರೋದ್ರಿಂದ ಈ ಎಲ್ಲದರ ನಡುವೆ ಕೆಲವು ಬ್ಲೈಂಡ್ ಸ್ಪಾಟ್ಸ್ ಅಥವಾ ಕುರುಡು ನೆಲೆಗಳನ್ನು ನೋಡ್ಬೇಕಾಗತ್ತೆ. ಸೆಕ್ಷನ್ 4, ಅಸಂಪ್ಷನ್ಸ್ ಆ್ಯಂಡ್ ಬ್ಲೈಂಡ್ ಸ್ಪಾಟ್ಸ್. ನೋಡಿ, ನಾವು 85% ಕಚ್ಚಾ ತೈಲಕ್ಕೆ ಇಂಪೋರ್ಟ್ ಮೇಲೆಯೇ ಡಿಪೆಂಡ್ ಆಗಿದೀವಿ ಅನ್ನೋದು ಹಾರ್ಡ್ ಫ್ಯಾಕ್ಟ್. ಆದ್ರೆ ಜನಸಾಮಾನ್ಯರು ತಮ್ಮ ಮದುವೆ ಖರ್ಚು ಮುಂದೂಡಿದ್ರೆ ಅಥವಾ ಫಾರಿನ್ ಟ್ರಿಪ್ಸ್ ಕ್ಯಾನ್ಸಲ್ ಮಾಡಿದ್ರೆ $16 ಬಿಲಿಯನ್ ದೊಡ್ಡ ಮಟ್ಟದ ಸ್ಟ್ರಕ್ಚರಲ್ ಕೊರತೆಯನ್ನ ಮ್ಯಾಥಮ್ಯಾಟಿಕಲ್ ಆಗಿ ಬ್ಯಾಲೆನ್ಸ್ ಮಾಡ್ಬೋದು ಅನ್ಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಐಡಿಯಾಲಜಿಕಲ್ ಅಸಂಪ್ಷನ್ ತರ ಕಾಣ್ತಿದೆ. ಜೊತೆಗೆ ಈ ವಿಶ್ಲೇಷಣೆಗಳಲ್ಲಿ ಕೆಲವು ಮುಖ್ಯ ಅಂಶಗಳನ್ನ ಕೈಬಿಡಲಾಗಿದೆ. ಜನ ಹೀಗೆ ಏಕಾಏಕಿ ಖರ್ಚು ಮಾಡೋದನ್ನ ನಿಲ್ಲಿಸಿದ್ರೆ ಕನ್ಸಂಪ್ಷನ್ ಡ್ರೈವನ್ ಆಗಿರೋ ನಮ್ಮ ದೇಶೀಯ ಆರ್ಥಿಕತೆಯ ಗ್ರೋತ್ ಕೂಡ ಸ್ಲೋ ಆಗಲ್ವಾ? ಆ ಬಗ್ಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ಹಾಗೇನೆ ಕೇವಲ ಜನರ ಸ್ವಯಂ ಪ್ರೇರಿತ ತ್ಯಾಗದ ಮನವಿ ಬಿಟ್ರೆ ಈ ಬಿಕ್ಕಟ್ಟನ್ನ ಎದುರಿಸೋಕೆ ಬೇರೆ ಯಾವ ಸಾಲಿಡ್ ಪಾಲಿಸಿ ರೋಡ್ ಮ್ಯಾಪ್ ಇದೆ ಅನ್ನೋದು ಈ ಮೂಲಗಳಲ್ಲಿ ಎಲ್ಲಿಯೋ ಕಾಣ್ತಿಲ್ಲ. ಹಾಗಾದ್ರೆ ನಾವು ಸುಮ್ನಿದ್ಬಿಟ್ರೆ ಏನಾಗುತ್ತೆ?
ಇದು ಸೆಕ್ಷನ್ 5 ಸಿಸ್ಟಮಿಕ್ ರಿಸ್ಕ್ಸ್ ಆಫ್ ಇನ್ಆಕ್ಷನ್ ಅಂದ್ರೆ ಈ ಲೆಕ್ಕಾಚಾರವನ್ನ ಕಡೆಗಣಿಸಿದರೆ ಆಗುವ ವ್ಯವಸ್ಥಿತ ಅಪಾಯಗಳೇನು ಅಂತ ನೋಡೋಣ. ಇದೊಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಯುದ್ಧದಿಂದ ತೈಲ ಬೆಲೆ ಏರುತ್ತೆ, ಇಂಪೋರ್ಟ್ ಮಾಡೋಕೆ ನಮ್ಮ ಡಾಲರ್ಸ್ ಭಾರಿ ಪ್ರಮಾಣದಲ್ಲಿ ಹೊರಹೋಗುತ್ತೆ. ಇದರಿಂದ ಇಂಡಿಯನ್ ರುಪಿ ವ್ಯಾಲ್ಯೂ ಕಂಪ್ಲೀಟಾಗಿ ಕುಸಿಯುತ್ತೆ. ರೂಪಾಯಿ ಮೌಲ್ಯ ಕುಸಿದರೆ ಆಮದು ಮಾಡಿಕೊಳ್ಳೋ ಪ್ರತಿಯೊಂದು ವಸ್ತುವಿನ ಬೆಲೆ ಜಾಸ್ತಿಯಾಗಿ ಫೈನಲ್ ಆಗಿ ನಮ್ಮ ದೇಶದೊಳಗೆ ಭಾರೀ ಇನ್ಫ್ಲೇಷನ್ ಸೃಷ್ಟಿಯಾಗುತ್ತೆ. ಸಿಂಪಲ್ ಮ್ಯಾಥ್ಸ್ ಅಲ್ವಾ? ಇದಕ್ಕೆ ಇನ್ನೊಂದು ಆಯಾಮವೂ ಇದೆ. ನಮ್ಮ ರೂಪಾಯಿ ಮೌಲ್ಯ ಸ್ಟೇಬಲ್ ಆಗೋವರೆಗೂ ಎಫ್ಐಐಗಳು ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ವಾಪಸ್ ಬರೋ ಚಾನ್ಸೇ ಇಲ್ಲ. ಅವರ ಪಾಡಿಗೆ ಅವರು ಈಕ್ವಿಟಿಗಳನ್ನ ಸೆಲ್ ಮಾಡ್ತಾನೇ ಇರ್ತಾರೆ. ಸೊ ನಮ್ಮ ಫಾರೆಕ್ಸ್ ರಿಸರ್ವ್ ಅನ್ನ ಕಾಪಾಡ್ಕೊಳ್ಳೋದು ಈಗ ಅಕ್ಷರಶಃ ಒಂದು ಅರ್ಜೆಂಟ್ ಮ್ಯಾಥಮ್ಯಾಟಿಕಲ್ ಅನಿವಾರ್ಯತೆ ಆಗ್ಬಿಟ್ಟಿದೆ. ಓಕೆ, ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನು? ಸೆಕ್ಷನ್ 6 ವೈ ರೆಸ್ಟ್ರೇಂಟ್ ಇಸ್ ನೆಸೆಸರಿ ಅಂದ್ರೆ ಈ ಸಂಯಮ ಯಾಕೆ ಬೇಕು? ಎಲ್ಲವನ್ನೂ ಕ್ರೋಢೀಕರಿಸಿ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ಕಷ್ಟ ಕಾಲದಲ್ಲಿ ನಾವು ಫಿಸ್ಕಲ್ ಡಿಸಿಪ್ಲಿನ್ ಅಂದ್ರೆ ಆರ್ಥಿಕ ಶಿಸ್ತು ಪಾಲಿಸಿದ್ರೆ ಅದು ಒಂದು ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡುತ್ತೆ. ನಮ್ಮ $700 ಬಿಲಿಯನ್ ರಿಸರ್ವ್ ತ್ವರಿತವಾಗಿ ಖಾಲಿಯಾಗದಂತೆ ತಡೆಯುತ್ತೆ, ಡಾಲರ್ ಎದುರು ನಮ್ಮ ರೂಪಾಯಿಯನ್ನ ಸ್ಟೇಬಲ್ ಮಾಡುತ್ತೆ ಮತ್ತು ಮುಖ್ಯವಾಗಿ ಇಂಪೋರ್ಟೆಡ್ ಇನ್ಫ್ಲೇಷನ್ನ ನೇರ ಹೊಡೆತದಿಂದ ನಮ್ಮನ್ನ ಪಾರು ಮಾಡುತ್ತೆ. ಈ ಎಲ್ಲದರ ಕೊನೆಯಲ್ಲಿ ನಮಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಜಾಗತಿಕ ಮಟ್ಟದ ಇಂಥ ಬೃಹತ್ ಆರ್ಥಿಕ ಬಿಕ್ಕಟ್ಟನ್ನ ಕೇವಲ ನಿಮ್ಮಂಥವರ ಸ್ವಯಂ ಪ್ರೇರಿತ ವೈಯಕ್ತಿಕ ಶಿಸ್ತಿನಿಂದ ಮಾತ್ರ ನಿಜಕ್ಕೂ ತಡೆಗಟ್ಟೋಕ್ ಸಾಧ್ಯನಾ? ಒಂದು ಕಡೆ ಸರ್ಕಾರದ ಪಾಲಿಸಿಗಳ ಲಿಮಿಟ್, ಮತ್ತೊಂದು ಕಡೆ ಸಾಮಾನ್ಯ ಜನರ ಜವಾಬ್ದಾರಿ. ಇವೆರಡರ ನಡುವಿನ ಬ್ಯಾಲೆನ್ಸ್ ಏನು ಅನ್ನೋದನ್ನ ಈ ಎಕ್ಸ್ಪ್ಲೇನರ್ ನಮ್ಮೆಲ್ಲರ ಯೋಚನೆಗೆ ಬಿಡುತ್ತೆ. ಮತ್ತೆ ಭೇಟಿಯಾಗೋಣ.